ಅದು ಒಂದು ಹನುಮಂತನ ವಿಗ್ರಹವನ್ನು ಅಲ್ಲಿಂದ ಇಲ್ಲಿಗೆ ತಗೊಂಡು ಬರ್ತಾರೆ. ಅಲ್ಲಿಗೆ ವಿಜಯನಗರಕ್ಕೆ ಹೋಗ್ತಾನೆ, ಅಲ್ಲಿ ಕಪ್ಪ ಕಾಣಿಕೆ ಇತ್ಯಾದಿಗಳನ್ನೆಲ್ಲ ಕೊಡ್ತಾನೆ. ಅಲ್ಲಿಂದ ಬರುವಂಥ ಸಂದರ್ಭದಲ್ಲಿ ಅವನಿಗೆ ಅನೇಕ ಸುವಸ್ತುಗಳನ್ನೆಲ್ಲ ಕೊಟ್ಟು, ಅಲ್ಲಿ ಗೌರವವನ್ನು ಕೊಟ್ಟು, ಇವನು ಕಪ್ಪವನ್ನೆಲ್ಲ ಕೊಂಡೋಗಿದ್ದಾನೆ ನೋಡಿ, ಅವನನ್ನು ಕೃಷ್ಣದೇವರಾಯ ಇಲ್ಲಿಗೆ ವಾಪಸ್ಸು ಕಳಿಸ್ತಾನೆ. ಬರುವಾಗ ಇವನಿಗೆ ಸಕಲ ಗೌರವಗಳೊಂದಿಗೆ ಕೃಷ್ಣದೇವರಾಯ ಇವನನ್ನು ಕಳಿಸ್ತಾನೆ. ಆಗ ಪಲ್ಲಕ್ಕಿಯಲ್ಲಿ ಇವನನ್ನು ಹೊತ್ತುಕೊಂಡು ಬರಬೇಕಾಗ್ತದೆ ಗೌರವದ ಮೂಲಕ. ನೋಡಿ ಚೌಟರಸನ ಒಂದು ಘನತೆ ಹೇಗಿತ್ತು ಆ ಕಾಲದಲ್ಲಿ ಅಂತೇಳಿ. ಪಲ್ಲಕ್ಕಿಯನ್ನು ಹೊರಲಿಕ್ಕೆ ಅಲ್ಲಿಂದ ಬೋವಿಗಳು ಬರ್ತಾರೆ. ಸುಮಾರು 200 ಬೋವಿ ಸಮುದಾಯದವರು ಇವತ್ತಿಗೂ ಮೂಡುಬಿದಿರೆಯಲ್ಲಿ ಇರಬಹುದು. ಅವರು ಎಲ್ಲಿಂದ ಬಂದರು? ಅವರು ವಿಜಯನಗರದಿಂದ ಬಂದವರು. ಆ ಬಂದಂಥ ಬೋವಿಗಳಿಗೆ ಇಲ್ಲಿ ಅವನು ತಿರುಮಲರಾಯ ಮೂಡುಬಿದಿರೆಯಲ್ಲಿ ಅವನ ಪ್ರದೇಶದಲ್ಲಿ, ಈಗ ಮಾರಿಗುಡಿ ಅಂತ ಉಂಟು ನೋಡಿ, ಮಾರಿಯಮ್ಮನ ದೇವಸ್ಥಾನ, ಅವರಿಗಲ್ಲಿ ದೇವಸ್ಥಾನವನ್ನು ಕಟ್ಟಿಸಿ ಕೊಡ್ತಾನೆ. ಅದರ ಜೊತೆಯಲ್ಲಿ ಇನ್ನೊಂದು ಅದ್ಭುತವಾದಂಥ ಒಂದು ವಿಗ್ರಹವನ್ನು ಕೂಡ ಪಲ್ಲಕ್ಕಿಯಲ್ಲಿ ಇಟ್ಟುಕೊಂಡು ಇಲ್ಲಿಗೆ ಬರಲಾಗ್ತದೆ. ಅದು ಒಂದು ಹನುಮಂತನ ವಿಗ್ರಹವನ್ನು ಅಲ್ಲಿಂದ ಇಲ್ಲಿಗೆ ತಗೊಂಡು ಬರ್ತಾರೆ. ಹನುಮಂತನ ವಿಗ್ರಹ ಕೂಡ ಅರಮನೆಗೆ ಬರ್ತದೆ, ದೇವಸ್ಥಾನ ಇಲ್ಲ. ಆಗ ಶ್ರೀನಿವಾಸ ಮಲ್ಯ ಅಂತ ಹೇಳುವಂಥ ಒಬ್ಬ ಗೌಡ ಸಾರಸ್ವತ ಸಂಪ್ರದಾಯದವರು, ಅವರು ದಿನನಿತ್ಯ ಹೋಗಿ ಅರಮನೆಯಲ್ಲಿ ಹೋಗಿ, ಮೂಡುಬಿದಿರೆ ಹೊಸ ಅರಮನೆಯಲ್ಲಿ, ಅಲ್ಲಿ ಆ ದೇವರಿಗೆ ಹನುಮಂತನಿಗೆ ಪೂಜೆ ಮಾಡ್ತಾ ಇರ್ತಾರೆ. ಅವರಿಗೆ ಆ ವಿಗ್ರಹವನ್ನು ಕೊಟ್ಟು ಅವರಿಗೆ ಒಂದು ಚಿಕ್ಕ ದೇವಸ್ಥಾನವನ್ನು ನಿರ್ಮಾಣ ಮಾಡುವಂಥ ಒಂದು ಅವಕಾಶವನ್ನು ಮಾಡಿಕೊಡ್ತಾರೆ ಮೂಡುಬಿದಿರೆಯಲ್ಲಿ. ಆ ಪ್ರದೇಶದಲ್ಲಿ ಸ್ವಲ್ಪ ಅದು ಬಹಳ ಚಿಕ್ಕ ಒಂದು ದೇವಸ್ಥಾನ ಆಗಿತ್ತದು. ಅದು ಬಹಳ ಏನು ದೊಡ್ಡ ಈಗಿನ ವೈಭವದ ದೇವಸ್ಥಾನ ಆಗಿರಲಿಲ್ಲ. ಮೂಡುಬಿದಿರೆ ಅಂತ ಹೇಳುವ ಹೆಸರಿಗೆ ಒಂದು ಅನ್ವರ್ಥನಾಮವಾಗಿರುವಂಥದ್ದು ಅನೇಕ ಇದ್ದಾವೆ. ಅವುಗಳಲ್ಲಿ ಮೂಡುಬಿದಿರೆಯ ಹನುಮಂತ ಕೂಡ ಒಂದು. ಅತ್ಯಂತ ಹೆಚ್ಚು ಸಂಖ್ಯೆಯ ಭಕ್ತರು ಹೋಗುವಂಥ ದೇವಸ್ಥಾನ ಇರುವಂಥದ್ದು ಅದು ಹನುಮಂತನ ದೇವಸ್ಥಾನ. ಇಷ್ಟಾರ್ಥ ಸಿದ್ಧಿಯಾಗುವಂಥದ್ದು, ನಮಗೆ ಬೇಕಾದಂಥ ಎಲ್ಲ ಫಲವನ್ನು ಆ ಹನುಮಂತ ಕೊಡ್ತಾನೆ ಅಂತ ಹೇಳುವಂತಹ. ತಿಂಗಳಿಗೆ ಸಾಧಾರಣ 60,000 ಸಿಯಾಳ ಅಭಿಷೇಕ ಆಗ್ತಾ ಇತ್ತಂತೆ. ಎವರೇಜ್ ದಿನಕ್ಕೆ 2,000 ಹಾಗೆ 60,000 ಸಿಯಾಳ ಅಭಿಷೇಕ ಆಗ್ತಾ ಇತ್ತಂತೆ. ವರ್ಷಕ್ಕೆ 7 ಲಕ್ಷ ಮೇಲೆ ಆಯಿತು.